ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಕಳೆದ ವಾರ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ನ್ಯೂಸ್ ಚಾನಲ್ ಅಂತ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ 2 ಟೀಮ್ ಇದೆ. ಯಾರ್ಯಾರು ಯಾವ್ಯಾವ ಟೀಮ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಅಷ್ಟೇ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿತ್ತು. ಅಷ್ಟೇ ಅಲ್ಲದೆ ಕಳೆದ ವಾರ ತುಂಬ ವಾದ ವಿವಾದಗಳೆಲ್ಲ ನಡೆದ್ವು, ತುಂಬ ಜಗಳ ಕೂಡ ನಡೆದ್ವು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾಮಿನೇಷನ್ ಪ್ರಕ್ರಿಯೆ ಕೂಡ 1.5 ದಿವಸ ಮಟ್ಟಿಗೆ ನಡೀತು. ಅದಲ್ಲದೆ ಅಷ್ಟೇ ಶನಿವಾರ ಭಾನುವಾರ ಸಂಚಿಕೆಯಲ್ಲಿ ಶೋಭಾ ಅವ್ರು ಸೇಫ್ ಆಗಿದ್ರು ಕೂಡ ನಾನು ಈ ವಾರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಸುದೀಪ್ ಅವರು ಡೋರ್ನ ಓಪನ್ ಮಾಡಿಸಿದ್ದಾರೆ. ಈ ವಾರ ಶೋಭಾ ಅವರು ಮನೆಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಶೋಭಾ ಅವರು ಎಲಿಮಿನೇಟೆಡ್ ಫ್ರಮ್ ಬಿಗ್ ಬಾಸ್ ಹೌಸ್. ಅಷ್ಟು ಬರೀ ಫಸ್ಟ್ ಹೋಗ್ಲಿ ಅನ್ಬೋದು. ಆಗ್ಲೆಲ್ಲ ಅದೇ ಮಾಡಿದ್ರೆ ಯಾರು ತಾನೇ ಹಿಡ್ಕೊತಾರೆ. ಅದು ಸುದೀಪ್ ಎದುರಿಗೆ ಇವೆಲ್ಲ ನಾಟಕಗಳು ಡ್ರಾಮಾಗಳು ನಡೆಯಲ್ಲ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ 2 ಟೀಮ್ ಬಂದೆ. ಒಂದು ಟೀಮ್ ಹೆಸರು ಬಂದು DDTV, ಇನ್ನೊಂದು ಟೀಮ್ ಹೆಸರು ಬಂದು MMTV. DDTVಯಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂತಂದರೆ ಮಂಜಣ್ಣ, ಗೌತಮಿ ಜಾಧವ್, ಸುರೇಶ್, ತ್ರಿವಿಕ್ರಮ್ ಅವರು, ಅಷ್ಟೇ ಅಲ್ಲದೆ ಭವೇಗೌಡ ಹಾಗೂ ಐಶ್ವರ್ಯ ಅವರು DDTV ಚಾನಲ್ನಲ್ಲಿ ಕಾರ್ಯಕರ್ತರಾಗಿ ನಿರ್ವಹಿಸ್ತಿದ್ದಾರೆ. ನೆಕ್ಸ್ಟ್ ಬಂದು MMTVಯಲ್ಲಿ ಯಾರ್ಯಾರಪ್ಪ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತಂದರೆ ಅದು ಬಂದು ಹನುಮಂತ ಅವರು, ಚೈತ್ರ ಕುಂದಾಪುರ ಅವರು, ಶಿಶಿರ್ ಅವರು, ಮೋಕ್ಷಿತಾ ಅವರು, ಹಾಗೆ ಧನ್ರಾಜ್ ಹಾಗೂ ರಜತ್ ಅವರು MMTVಯಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಇವೆರಡು ನ್ಯೂಸ್ ಚಾನಲಲ್ಲಿ ಯಾರು ಅತಿ ಹೆಚ್ಚು ಜನರಿಗೆ ಮನೋರಂಜನೆ ಕೊಡ್ತಾರೆ, ಅಷ್ಟೇ ಅಲ್ಲದೆ ಒಬ್ರಿಗೊಬ್ರ ಮೇಲೆ ಯಾರು ಪಿನ್ ಟು ಪಿನ್ ನ್ಯೂಸ್ ಕೊಡ್ತಾರೆ, ಹಾಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ, ಹಾಗೆ ಯಾರು ಕುಕ್ಕಿಂಗ್ ಮಾಡ್ಕೊತ ಕುಕ್ಕಿಂಗ್ ಇರುತ್ತೆ ಅದು ಬಂದು ತ್ರಿವಿಕ್ರಮ್ ಹಾಗೂ ಹನುಮಂತ್ ಅವರು ಇಬ್ಬರು ಕುಕ್ಕಿಂಗ್ ಮಾಡ್ತಾರೆ. ಯಾರು ಎಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ, ಯಾರು ಎಂಟರ್ಟೈನರ್ ಆಗಿ ಕುಕ್ಕಿಂಗ್ ಮಾಡ್ತಾರೆ ಅನ್ನೋದ್ರ ಇರುತ್ತೆ. ಅಷ್ಟೇ ಅಲ್ಲದೆ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಅದು ಬಂದು ಅವ್ರು ಅಲ್ಲೇ ಕುಂತ್ರ ಕಂಟೆಸ್ಟೆಂಟ್ಗಳ ಮೇಲೆ ತಮ್ಮ ಅಭಿಪ್ರಾಯಗಳು ಏನಿರ್ಬೋದು, ಅದು ನಿಜನ ಸುಳ್ಳ ಅಂತ ಅಲ್ಲಿ ವಾದವಿದಂತ ತುಂಬಾ ನಡೆಯುತ್ತೆ, ತುಂಬಾ ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನೀವು ನೋಡಿರ್ಬೋದು ಪಾಸಿಟಿವ್ ಅಂತೇಳಿ ಪಾಸಿಟಿವಿಟಿ ಮುಖವಾಡ ಬೀಳುತ್ತಾ ಅಂತಲೂ ಅದು ಗೌತಮಿ ಜಾಧವ್ ಅವ್ರ ಮೇಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಮೇಲೆ ಪಿನ್ನಷ್ಟು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚೈತ್ರ ಕುಂದಾಪುರಿಗೆ ಪಿನ್ನಿಗೆ ಹೋಲಿಸಿ ಮಾತಾಡಿದ ಐಶ್ವರ್ಯ ಅವರು. ಇವೆರಡರ ಮಧ್ಯೆ ಯಾರು ಗೆಲ್ತಾರೆ ಅನ್ನೋದ್ರ ನೋಡಬೇಕು. ಇದೆಲ್ಲ ಯಾರ ಕೈಯಲ್ಲಿದೆಪ್ಪ ಅಂತಂದರೆ ಇದು ಜನರ ಕೈಯಲ್ಲಿದೆ. ನೀವು ಜಿಯೋ ಸಿನಿಮಾ ಆ್ಯಪ್ನಲ್ಲಿ ಹೋಗಿ ಇವೆರಡು ಟೀಮಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಯಾರು ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು, ನಿಮಗೆ ಯಾರು ಇಷ್ಟ ಅನ್ನೋದ್ರ ಯಾವ ಟೀಮ್ ಗೆಲ್ಲಬೇಕು, ನಿಮಗೆ ಇವಾಗ ಕುಕ್ಕಿಂಗ್ನಾಗ ಬಂದರೆ ನೀವು ಯಾರನ್ನ ಆಯ್ಕೆ ಮಾಡಿ ವೋಟ್ ಮಾಡ್ತೀರಾ, ಯಾರು ಚೆನ್ನಾಗಿ ಮಾಡಿದ್ರು. ಈಗ ಬ್ರೇಕಿಂಗ್ ನ್ಯೂಸ್ ಚಾನಲ್ ಬಂದರೆ ಯಾರು ಚೆನ್ನಾಗಿ ಮಾಡಿದ್ರು, ಅದೇ ರೀತಿ ಮನೋರಂಜನೆ ಇರುತ್ತೆ, ಸ್ಕಿಟ್ಗಳು ಇರ್ತವೆ, ಕಾಮಿಡಿ ಸ್ಕಿಟ್ಗಳು ಇರ್ತವೆ, ಅವೆಲ್ಲರ ಆ್ಯಂಕರಿಂಗ್ ಕೂಡ ಇರುತ್ತೆ. ಇಷ್ಟರಲ್ಲಿ ನೀವು ಯಾರಿಗೆ ಹೋಗಿ ವೋಟ್ ಹಾಕ್ತೀರಿ, ನಿಮ್ಗೆ ಯಾರು ಹೆಚ್ಚು ಮನೋರಂಜನೆ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟರು ಅವ್ರಿಗೆ ಹೋಗಿ ನೀವು ಜಿಯೋ ಸಿನಿಮಾದಲ್ಲೇ ಹೋಗಿ ವೋಟ್ ಹಾಕಬೇಕಾಗಿರುತ್ತೆ. ಈ ವೋಟಿಂಗ್ ಲೈನ್ ಇವತ್ತು ರಾತ್ರಿ 11 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ MMTV ಇಷ್ಟ ಆಯ್ತಾ, DDTV ಇಷ್ಟ ಆಯ್ತಾ, DDTVನಲ್ಲಿ ಯಾವ DDT ಹಾಗೂ MMTVಯಲ್ಲಿ ಯಾವ್ಯಾವ ಕಾರ್ಯಕ್ರಮಕ್ಕೆ ಬಿಡ್ತಾವೋ ಅವು ಇಷ್ಟಲ್ಲಿ ನಿಮಗೆ ಯಾರಿಗೆ ಇಷ್ಟ ಆಯ್ತು ಅಂತ ನೀವು ಅಲ್ಲಿ ಹೋಗಿ ವೋಟ್ ಹಾಕಬೇಕು. ನೀವು ಯಾರಿಗೆ ಅತಿ ಹೆಚ್ಚು ವೋಟ್ ಹಾಕ್ತೀವೋ ಆ ಟೀಮ್ ಗೆಲ್ಲುತ್ತೆ. ಇದು ನೀವು ವಾರದ ಪೂರ್ತಿ ಟಾಸ್ಕ್ ಅಲ್ಲ, ಇದು ಒಂಥರ ಮಿನಿ ಟಾಸ್ಕ್ ಅಂತಲೇ ಹೇಳ್ಬೋದು. ಭಾನುವಾರ ಮಂಡ್ಯ ಸಂಚಿಕೆಯಲ್ಲಿ ಅದು ಇದು ನಿನ್ನೆ ನಡೆದಿದೆ, ಭಾನುವಾರನೇ ನಡೆದಿದೆ ಈ ಟಾಸ್ಕ್. ಇದು ಎಷ್ಟು ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಕಾದು ನೋಡಬೇಕು. ಯಾಕಂದ್ರೆ ಇಲ್ಲಿ ತುಂಬಾ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಬ್ರೇಕಿಂಗ್ ನ್ಯೂಸ್ ತಗಂತೂ ತುಂಬಾ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ತುಂಬ ಜನ ಮನಸ್ತಾಪ ಮಾಡ್ಕೊತಾರೆ, ಹಿಂದ್ಗಡೆ ಹೋಗಿ ಇವ್ರು ಹಿಂಗೆ ಅನ್ಬಾರಿತ್ತಂತನೂ ಜಗಳ ಕೂಡ ಆಡ್ತಾರೆ. ನೋಡ್ಬೇಕು ಇವತ್ತು ಎಷ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡು. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿ ಹೋಗಿದ್ದಾರೆ. ಮತ್ತು ಅಷ್ಟೆಲ್ಲ ಹೇಳಿದ್ಮೇಲೆ ಸುದೀಪ್ ಅವರು ಎಷ್ಟು ಬರೀ ಅವ್ರನ್ನ ಸಮಾಧಾನ ಮಾಡಿದ್ರು ಫಸ್ಟ್ ಟೈಮ್. ಅದನ್ನ ಅರ್ಥ ಅವ್ರು ಸುನ್ಬೇಕು. ಇದು ಗೇಟ್ ಓಪನ್ ಮಾಡಿದ್ರೆ ನಾನು ಹೋಗಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಶೋಭಾ ಶೆಟ್ಟಿ ಅವರು ಎಲಿಮಿನೇಟೆಡ್ ಫ್ರಮ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಈ ಶಿಶಿರ್ ಹಾಗೂ ಐಶ್ವರ್ಯಗೆ ಇದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ಇವರಿಬ್ಬರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳಕ್ಕೆ, ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡು ಇನ್ನೊಂದಿಷ್ಟು ಕಾಲ ಈ ಮನೆಗೆ ಉಳಿತಾರೆ. ಇಲ್ಲಾಂದರೆ ಇಲ್ಲ, ಇವರು ಮುಂದಿನ ವಾರನೂ ಹೋದ್ರೂ ಹೋಗ್ಬೋದು, ಈ ವಾರನೂ ಹೋಗ್ಬೋದು, ಇಲ್ಲ ಮುಂದಿನ ವಾರ ಹೋದ್ರೂ ಹೋಗ್ಬೋದು ಇವರಿಬ್ಬರು. ಅಷ್ಟೇ ಅಲ್ಲದೆ ನೀವು ಇವೆರಡು ಟೀಮಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ MMTV ಇಷ್ಟನಾ, DDTV ಇಷ್ಟನಾ ಅಂತಲೂ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತಲೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.